ನಿಸರ್ಗದ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಅನಿತಾ ಪವನ್ ಕುಮಾರ್ ವಳ್ಕೇರಿ ಹೇಳಿದ್ದಾರೆ. ಕಲಬುರಗಿಯ ತೆಲ್ಕರ್ ಬಡಾವಣೆಯಲ್ಲಿ ಭಾರತ ಸೇವಾದಳ ಹಾಗೂ ವೆಂಕಟಗಿರಿ ಸೌಹಾರ್ದ ಸಹಕಾರ ನಿಯಮಿತ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮನೆಗೊಂದು ಸಸಿ ನೆಡಬೇಕೆಂದು ಯುವಕರಿಗೆ ಕರೆ ನೀಡಿದರು. ಇದೇ ವೇಳೆ ಮಾತನಾಡಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಸದಸ್ಯ ಸುರೇಶ್ ಬಡಗೇರ್, ಭವಿಷ್ಯದಲ್ಲಿ ಆಮ್ಲಜನಕದ ಕೊರತೆ ನೀಗಿಸಲು ಕಾಡು ರಕ್ಷಿಸುವುದು ಅಗತ್ಯ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪವನ್ ಕುಮಾರ್ ವಳ್ಕೇರಿರವರು ಕಾಡು ಮತ್ತು ನಾಡು ಒಂದೇ ನಾಣ್ಯದ ಎರಡು ಮುಖಗಳು ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಶ್ರೀ ಶ್ರೀ ಶಿವಲಿಂಗ ಶರಣರು ನಂದಿಕೂರ ಸಾನ್ನಿಧ್ಯ, ಭಾರತ ಸೇವಾದಳದ ಜಿಲ್ಲಾ ಸಂಘಟಕರಾದ ಚಂದ್ರಶೇಖರ್ ಜಮಾದರ್, ರೇಣುಕಾದೇವಿ ಗಣಪತಿ, ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಬ್ಲಾದ್, ಲಕ್ಷ್ಮಣ್ ಪೂಜಾರಿ, ಹೂವಣ್ಣ ಗೌಡ, ಶಾಕಿಲ್ ಉತ್ನಾಳ್, ಸಂಧ್ಯಾ ಕಿರಣ ವರುಣ, ವೈಭವ ಬಬ್ಲಾದ್, ಅಂಜುಬಾಯಿ ಚವ್ಹಾಣ್, ವಿಠ್ಠಾಬಾಯಿ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಾನ್ನಿಧ್ಯದಲ್ಲಿರ್ತಕ್ಕಂಥ ನಮ್ಮ ಗುರುಗಳು ಶರಣರು ನಂದಿಕೂರ ಅವರಿಗೆ ನಮಸ್ಕರಿಸುತ್ತಾ, ಹಾಗೂ ವಿಶೇಷವಾಗಿ ಇಂದಿನ ಈ ಒಂದು ಸಸ್ಯ ನಡುವ ಕಾರ್ಯಕ್ರಮವನ್ನು ಚಾಲನೆ ನೀಡಿರ್ತಕ್ಕಂಥ ಸೋದರಿ ರೇಣುಕಾದೇವಿ ಗಣಪತರಾವ್ ಬಬ್ಲಾದ್ ದಂಪತಿ ವತಿಯಿಂದ ಇವತ್ತು ನಾವು ಈ ಒಂದು ಸಸ್ಯ ನಡುವ ಚಾಲನೆ ನೀಡಿದ್ದೇವೆ. ಹಾಗೂ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅನಿತಾ ಪವನ್ ಕುಮಾರ್ ವಳ್ಕೇರಿ ಮೇಡಮ್ ಅವರೇ, ಹಾಗೂ ನಮ್ಮ ಎದುರುಗಡೆ ಇರ್ತಕ್ಕಂಥ ಎಲ್ಲ ನನ್ನ ಬಂಧು ಬಾಂಧವರೇ, ಹಾಗೂ ನಮ್ಮ ಲಕ್ಷ್ಮಣ ಅವರೇ, ಮೇಡಮ್ ಅವರೇ, ಇವತ್ತು ವಿಶೇಷವಾಗಿ ಏನಂದ್ರೆ ನಾವು ಈಗೇನು ಉಸಿರಾಡ್ಲತ್ತಿದ್ದೀವಿ, ಈಗ ನಮಗೆ ಒಳ್ಳೆಯ ಗಾಳಿ ಏನು ಸಿಗ್ಲತ್ತದ, ಇದು ಸಿಗ್ಬೇಕಾದ್ರೆ ಭೀ ನಮಗೆಲ್ಲ ಗಿಡ ಮರಗಳು ಬೇಕು. ಮನಗೊಂಡು ಹಳ್ಳಿಕರವರೇ ನಿಮ್ಮ ಹಿಂದೂಸ್ತಾನಿ ಸೇವಾದಳವನ್ನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ವಿಲೀನ ಮಾಡಿ ಅಂತೇಳಿ ಮನವಿ ಮಾಡ್ಕೊಳ್ತಾರೆ. ಅದಕ್ಕೆ ಡಾಕ್ಟರ್ ನಾಸೀರ್ ಹಳ್ಳಿಕರ್ ಹೇಳ್ತಾರೆ, ಸರ್ ನಮ್ಮ ಹಿಂದೂಸ್ತಾನಿ ಸೇವಾದಳ ರಾಜಕೀಯ ರಹಿತವಾದದ್ದು, ಪಕ್ಷಾತೀತವಾದದ್ದು, ಜಾತಿ ಧರ್ಮ ಲಿಂಗ ಭೇದವಿಲ್ಲದಂತೆ ಸ್ವತಂತ್ರವಾಗಿರಬೇಕು, ನಾವು ದೇಶ ಸೇವೆಗಾಗಿ ನಾವು ಸ್ವತಂತ್ರವಾಗಿರಲು ಇಚ್ಛೆ ಪಡುತ್ತೇವೆ ಅಂತೇಳಿ ಅವರ ಮನವಿಯನ್ನು ತಿರಸ್ಕಾರ ಮಾಡಿದಾಗ ಗಾಂಧೀಜಿಯವರು ಹಾಗೂ ಹಳ್ಳಿಕರವರ ಮದುವೆ ಭಿನ್ನಾಭಿಪ್ರಾಯ ಉಂಟಾದಾಗ ಕರ್ನಾಟಕದಾದಂಥ ಡಾಕ್ಟರ್ ನಾಸೋಡಿಗರು ಕರ್ನಾಟಕ ಮರಳಿ ಬರ್ತಾರೆ. ಬಂದ ನಂತರ ಅಂದು ಸ್ವತಂತ್ರ ಪೂರ್ವ ಹುಟ್ಟಾಕಿದಂಥ ಹಿಂದೂಸ್ತಾನಿ ಸೇವಾದಳ ಹಾಗೆ ಉಳಿಯಬಾರದು, ಅದರ ಉದ್ದೇಶಗಳು ಗುರಿಗಳು ಮುಂದುವರಿತಾ ಇರಬೇಕು. ನಮ್ಮ ಮುಂದಿನ ಯುವ ಪೀಳಿಗೆಗೆ ನಮ್ಮ ಸೇವಾದಳದ ಎಲ್ಲ ಅವರ ಶಿಸ್ತು, ಸ್ವಯಂ ರಕ್ಷಣೆ, ಸೇವಾ ಮನೋಭಾವನೆ ಮುಂದುವರಿಯಬೇಕು. ಆ ನಿಟ್ಟಿನಲ್ಲಿ 1950ರಲ್ಲಿ ಭಾರತ ಸೇವಾದಳ ನಾಮಕರಣ ಮಾಡ್ತಾರೆ. ಭಾರತ ಸೇವಾದಳ ಮೊಟ್ಟ ಮೊದಲು ಕ್ರೀಡಾ ಮತ್ತು ಯೋಜನಾ ಸೇವೆಗೆ ಸೇವೆ ಸಲ್ಲಿಸ್ತಾ ಇತ್ತು. 2002ರಿಂದ ಈಚೆಗೆ ಶಾಲಾ ಶಿಕ್ಷಣ ಇಲಾಖೆಯ ಅನುದಾನಿತ ಸಂಸ್ಥೆಯಾಗಿ ಭಾರತ ಸೇವಾದಳ ಸೇವೆ ಸಲ್ಲಿಸ್ತಾ ಇದೆ. ಇದಕ್ಕೆ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುತ್ತೆ. ಚುನಾವಣೆಯಲ್ಲಿ ಅಜೀವ ಸದಸ್ಯರು ಮತದಾನ ಮಾಡುವ ಮುಖಾಂತರ ಜಿಲ್ಲಾ ಸದಸ್ಯರನ್ನು, ಜಿಲ್ಲಾ ಅಧ್ಯಕ್ಷರನ್ನು, ಜಿಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಭಾರತ ಸೇವಾದಳದ ಈ ಪ್ರಸ್ತುತ ಕಲಬುರಗಿ ಜಿಲ್ಲಾಧ್ಯಕ್ಷರು ಶಶಿಲ್ ಜಿ ನಮೋಶಿಯವರಾಗಿದ್ದಾರೆ. ಕಾರ್ಯದರ್ಶಿಗಳಾಗಿ ಸಾಹಿತಿಗಳಾದ ಸನ್ಮಾನ್ಯ ಶ್ರೀ ಸುರೇಶ್ ಬಡಗೇರ್ ಅವರು ಜಿಲ್ಲಾ ಕಾರ್ಯದರ್ಶಿಗಳಾಗಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ತಾಲೂಕುಗಳಲ್ಲೂ ಕೂಡ ತಾಲೂಕು ಸಮಿತಿಗಳು ಇರ್ತವೆ, ಹಾಗೂ ರಾಜ್ಯದಲ್ಲಿ ರಾಜ್ಯ ಸಮಿತಿ